ಅಷ್ಟಕ್ಕೂ ಅಷ್ಟು ಹೊತ್ತಲ್ಲಿ ಅತ್ತೆ ಮನೆಗೆ ಹೋಗೋ ಅಂತ ಅಗತ್ಯ ಏನಿತ್ತೆ ನಿನ್ಗೆ? ಬೆಳಿಗ್ಗೆ ಎದ್ದು ಹೋಗ್ಬೋದಿತ್ತಲ್ಲ. ನಾನೇ ಒಂಥರ ಕಾರಣ. ನಾನು ಅವಳಿಗೆ ಬಾ ಅಂತ ಹೇಳಿದ್ದೆ ತಪ್ಪಾಯ್ತು. ಬೇಜಾರಾಗ್ಬೇಡ ಶೌರ್ಯ, ಹೀಗ್ ನಡೆಯುತ್ತೆ ಅಂತ ನಾವು ಊಹೆ ಮಾಡಿರ್ಲಿಲ್ಲ ಅಲ್ವಾ? ಮದ್ವೆ ಮಾಡ್ಕೊಂಡು ಸಂಸಾರ ಶುರು ಮಾಡ್ತಾಳೆ ಅನ್ಕೊಂಡ್ರೆ ಅಷ್ಟ್ರಲ್ಲಿ ಇಂಥ ಪರಿಸ್ಥಿತಿ ಬಂತಲ್ಲೇ ನಿಂಗೆ. ಅವಳ ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿದೆ. ನರಗಳು ಗಂಟು ಹಾಕೊಂಡಿರೋದಕ್ಕೆ ಅದರ ಸಹಾಯ ಇಲ್ದೇನೆ ನಡೆಯೋದಕ್ಕೂ ಕಷ್ಟ ಅಂತ ಹೇಳಿದ್ದಾರೆ ಡಾಕ್ಟರು. ಹಂಗಾದ್ರೆ ರಾಜಲಕ್ಷ್ಮಿಗೆ ಜೀವಕ್ಕಿಂತ ಹೆಚ್ಚಾಗಿರೋ ಹಾಕಿ ಆಡಕ್ಕಾಗಲ್ವಾ ಮತ್ತೆ? ಈಗ ನನ್ನ ಮಗಳಿಗೆ ಈ ಹಾಕಿ ಆಟಕ್ಕಿಂತ ಅವಳ ಆರೋಗ್ಯವಾಗಿರೋದೇ ಮುಖ್ಯ. ಈಗ ಅವಳ ಆಟದ ಬಗ್ಗೆ ಯಾರು ಏನು ಪ್ರಶ್ನೆಗಳು ಮಾಡ್ಬಿಡಿ. ದೊಡ್ಡಮ್ಮ, ನೀನೇನೋ ಹೆದರ್ಬೇಡ. ರಾಜಿ ಸಂಕಲ್ಪದ ಮುಂದೆ ಇದೇನ್ ದೊಡ್ಡ ವಿಷಯ ಅಲ್ಲ. ರಾಜಲಕ್ಷ್ಮಿ ಈ ಥರ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ಈ ಘಟನೆ ನನಗ್ ನಡೆದಿದ್ರೆ ಚೆನ್ನಾಗಿರ್ತಿತ್ತು. ವಯಸ್ಸಾಗಿದೆ ನಂಗೆ, ಹೋದ್ರೆ ಹೋಗ್ತಿದ್ದೆ, ಇಲ್ಲಾಂದ್ರೆ ಯಾವ್ದೋ ಒಂದ್ ಮೂಲೆಯಲ್ಲಿ ಬಿದ್ದಿರ್ತಿದ್ದೆ. ಅಮ್ಮ, ಯಾಕಮ್ಮ ಈ ಮಾತು? ನನ್ ಮೊಮ್ಮಗಳನ್ನ ಈ ಸ್ಥಿತಿಲಿ ನೋಡ್ತಿದ್ರೆ ನನ್ ಮನ್ಸು ಒಡೆದೋಗ್ತಾ ಇದೆ ಕಣು. ವಯಸ್ಸಿಗೆ ಬಂದಿರೋ ಹುಡುಗಿ ನಡೆಯೋಕ್ಕಾಗಲ್ಲ ಅಂತ ಅಂದ್ರೆ ಅದು ದುರದೃಷ್ಟನೇ ಅಲ್ವೇನಮ್ಮ? ಹಾಗಂತ ಅವಳ ಗಾಯ ನೋಡ್ಕೊಂಡು ನೋವು ಅನುಭವಿಸುವಂತ್ಯಮ್ಮ. ಎಲ್ಲಾರು ಬಾಯಿಗೆ ಬಂದಂಗ್ ಮಾತಾಡಿದ್ರೆ ಅವಳಿಗೂ ನೋವಾಗಲ್ವಾ? ಅಪಾಯ ಹೇಳಿ ಕೇಳಿ ಬರಲ್ಲ. ಅಪಾಯ ಬಂತು ಅಂತ ಜೀವನ ಅಲ್ಲಿಗೆ ನಿಂತು ಹೋಗುತ್ತೆ ಅಂತ ನಾವು ಅನ್ಕೋಬಾರ್ದು. ಆಗೋಗಿರೋದ್ರ ಬಗ್ಗೆ ಯೋಚಿಸ್ದೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನಾವು. ನಿಮ್ ಕೈಲಾದ್ರೆ ರಾಜಿಗೆ ಭಯ ಬಿಟ್ಟು ಧೈರ್ಯ ತುಂಬಿ.